ಇದು ಹಸು ಆಲ್ ಬ್ಲಾಕ್ ಹಸು, ನಮ್ಮ ಮನೆ ಹಸು. ಹಲ್ಲು 6 ಹಲ್ಲು, 3ನೇ ಸುಲ್ ಗಬ್ಬ. ಹಾಲೆ 7 ತಿಂಗಳಾಗೈತೆ. ಈಗಲೂ 6 ಲೀಟ್ರ್ ಹಾಲು ಕೊಡ್ತೈತೆ. ಕೆತ್ತಲು ಒಳಗೆತ್ತಲು ನರ್ಕಟ್ಟು. ಬನ್ನಿ ಹಸುಗೆ ಈ ಥರ ಇರ್ಬೇಕು ನರ್ಕಟ್ಟು. ನೋಡಿ ಈ ಥರ ಐತೆ, ಕೆತ್ತಲು ಮೇಲೆಲ್ಲ ಐತೆ ಈ ಥರ ನರ್ಕಟ್ಟು. ನಮ್ಮ ಮನೆ ಹಸುನೇ ಇದು. 12 ಲೀಟ್ರ್ ಹಾಲು ಕೊಡ್ತದೆ. ನಾವು ಈಗ ಹಾಲು ನಿಲ್ಲಿಸ್ಬೇಕು. ಈಗಲೂ ಸುಧಾ 6 ಲೀಟ್ರ್ ಹಾಲು ಕೊಡ್ತಿದೆ. ಸೇಲ್ಗಿದೆ ಇದು, ಯಾರೋ ತಗೊಳ್ಳೋರು ತಗೋಬೋದು. ಮನೆ ಹಸುನೆಯ 7 ತಿಂಗಳು ಗಬ್ಬ. ಈಗಲೂ ಹಾಲು 5 ರಿಂದ 6 ಲೀಟ್ರ್ ಹಾಲು ಕೊಡುತ್ತೆ. ಒಳಕೆತ್ತಲು ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ನೋಡಿ, ಇದು ಒಳಗೆತ್ತಲು ಇರೋದು. ಒಳಗಡಿಕೆ ನೋಡಿ, ನೋಡೋರಿಗೆ ಕೆತ್ತಲೆ ಕಾಣೋದಿಲ್ಲ, ಆದ್ರೂ 6 ಲೀಟ್ರ್ ಹಾಲು ಕೊಡ್ತದೆ ಈಗಲೂ. ಈಗ ಎಷ್ಟು ತಿಂಗಳು ಗಬ್ಬ ಆಗಿರೋದು? 7 ತಿಂಗಳು ಕಂಪ್ಲೀಟ್ ಆಯ್ತದೆ 11ನೇ ತಾರೀಕೆ. ಈಗಲೂ ನರ್ಕಟ್ ನೋಡಿ, ಕೆತ್ತಲು ಮೇಲೆಲ್ಲ ಈ ತರ ನರ್ಕಟ್ ಐತೆ ನೋಡಿ. ಈ ತರ ಇರಬೇಕು ನುಲ್ಗಬಲ್ಗೆಲ್ಲ ನರ್ಕಟ್ಟು. ಹಾಲ್ ಬ್ಲಾಕು ಹಸು. ತೊಟ್ಟೆ ಎಷ್ಟಿರೋದು? 4 ತೊಟ್ಟು ಐತೆ. ತೊಟ್ಟು 4 ತೊಟ್ಟು ಇದೇ ತರ ಸಮ ಇರಬೇಕು. ಸಮ ಐತೆ. ಸಮ ಇಲ್ಲ ಅಂದ್ರೆ ಏನಂತ? ಸಮ ಇಲ್ಲ ಅಂತಂದ್ರೆ ಇದು ತುಂಡ ಏರುಪೇರೆ. ಉದ್ದಾಗಿರೋದ್ರಲ್ಲಿ ಜಾಸ್ತಿ ಹಾಲು ಕೊಡ್ತವೆ, ಚಿಕ್ಕಾಗಿರೋದ್ರಲ್ಲಿ ತುಂಡಾಗ ಹಾಲು ಕೊಡ್ತವೆ, ಕಮ್ಮಿ ಹಾಲು ಕೊಡ್ತವೆ. ಮಾಮೂಲಿ 4 ತೊಟ್ಟಲ್ಲಿ ಸಮ ಹಾಲು ಬೀಳುತ್ತೆ, ಸಮ ಇದ್ರೆ. ಮಾಮೂಲಿ 6 ಹಲ್ಲು, 3ನೇ ಸುಲ್ ಗಬ್ಬ. ಎಷ್ಟು ತಿಂಗಳು ಗಬ್ಬ ಅಂತ ಹೇಳಿ? 7 ತಿಂಗಳು ಗಬ್ಬ ಆಗಿದೆ, ಆದ್ರೂ 6 ಲೀಟರ್ ಹಾಲು ಕೊಡ್ತಾ ಇದೆ. 6 ಲೀಟರ್ ಹಾಲು ಬೀಳ್ತೈತೆ. 5 ಲೀಟರ್ ಗ್ಯಾರಂಟಿ. 6 ಲೀಟರ್ ತಿಂಡಿ ಚೆನ್ನಾಗಿ ಹಾಕೋದ್ರೆ ನಾವೇ ಹಾಲು ನಿಲ್ಲಿಸ್ಬೇಕಲ್ಲ ಅಂತ ತಿಂಡಿ ಕೊಡ್ತಾ ಇಲ್ಲ. ಈಗ 6 ಲೀಟರ್ ಹಾಲು ಕೊಡ್ತದೆ. ಈ ಕರು ಹಾಕಿದ್ಮೇಲೆ ಎಷ್ಟು ಲೀಟರ್ ಕೊಡ್ಬೋದು ಅಂತ ಹೇಳ್ತೀರಾ? 12 ಲೀಟರ್ ಕರೀತದೆ. 12 ಲೀಟರ್ ಪಕ್ಕ ಪಕ್ಕ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತೀರಾ? 12 ಲೀಟರ್ ಕೊಟ್ಟೆ ಕೊಡ್ತದೆ. ಕೊಡ್ಲಿಲ್ಲ ಅಂತ ಹೇಳಿದ್ರೆ? ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ ಒಂದು ವಾರ ಕರೆದ್ ಬಿಡ್ಬೇಕಾರೆ ಹಿಂದಕ್ಕೆ ತಂದು ಬಿಡ್ಲಿ, ನಾವೇ ಕರೆದು ತೋರಿಸ್ತೀವಿ ಹೇಳ್ಬೇಕಾರೆ. 12 ಲೀಟರ್ ಹಾಲ. ಈಗ ನೀವು ಇದು ಮಿಷಿನಲ್ಲಿ ಕರೆಯೋದು ಇಲ್ಲ ಕೈಲೇ ಕರೆಯೋದು? ಈ ಮಿಷಿನಲ್ಲಿ ಕರೆಯುವಂತ ಹಸು ಚೆನ್ನಾಗಿರುತ್ತೆ ಅಥವಾ ಕೈಯಲ್ಲಿ ಕರೆಯೋ ಹಸು ಚೆನ್ನಾಗಿರುತ್ತೆ? ಈಗ ಮಿಷಿನಲ್ಲಿ ಕರೆಯೋದು ಅಂತಂದ್ರೆ ಮಿಷಿನ್ ಸರಿಯಾಗಿ ಕರೆಯೋದಿಲ್ಲ, ಬಾವು ಗಿವೆಲ್ಲ ಆಗುತ್ತೆ. ಮಾಮೂಲಿ ಕೈಲಿ ಕರೆಯೋದು ಅಂದ್ರೆ ನೀಟಾಗಿರ್ತದೆ, ನಾವು ಕರ್ಕೊಳ್ಳೋದಲ್ವಾ, ಆ ಥರ ಏನು ತೊಂದರೆ ಏನಾಗಲ್ಲ. ಈಗ ಬಾವ ಅಂದ್ರೆ ಏನ್ ಮಾಡ್ಬೇಕು? ಬಾವ ಆಗಿದೆ ಅಂತ ಹೇಳಿದ್ರೆ? ಬಾವ್ ಆಗಿದೆ ಅಂತಂದ್ರೆ ಕೆತ್ತಲು ಊತ ಬರುತ್ತೆ. ಊತ ಬಂದಾಗ ಆಡಿರುತ್ತಾ? ಕೆತ್ತಲು ಆಡಾಗ್ಬಿಡುತ್ತಾ? ಗಟ್ಟಿ ಆಗ್ಬಿಡುತ್ತೆ? ಗಟ್ಟಿ ಆಗ್ಬಿಡುತ್ತೆ. ಆಗ ಗೊತ್ತಾಗುತ್ತೆ ಬಾವಾಗೈತೆ ಅಂತ. ಬಾವಾದಾಗ ಏನ್ ಮಾಡ್ಬೇಕಾಗುತ್ತೆ? ಮಾಮೂಲಿ ಲೋಕ್ಸರ, ಅರ್ಶಿನ ಪುಡಿ, ನಿಂಬೆಹಣ್ಣು, ತುಪ್ಪ ಎಲ್ಲ ಹಾಕಿ ಸವರ್ಬೇಕು. ಮೆಡಿಸನ್ ಏನ್ ಕೊಡಲ್ಲ? ಮೆಡಿಸನ್ ಮಾಡಿಸ್ಬೇಕು. ಮೆಡಿಸನ್ ಮಾಡಿಸಿದ್ರೆ ನಾವು ಅದಕ್ಕೂ ಮುಂಚೆ ನಾವು ಈ ತರನ ಮಾಡಬೇಕು. ಲೋಕ್ಸರ ಎಲ್ಲ ಸವರ್ಕೊಬೇಕು. ಲೋಕ್ಸರ, ಅರ್ಶಿನ ಪುಡಿ, ತುಪ್ಪ, ಸುಣ್ಣ ಎಲ್ಲ ಮಿಕ್ಸಿಲಿ ಹಾಕಿ ಜಾರ್ಗೆ ಹಾಕಿ ರುಬ್ಬಿ ಸವರ್ಬೇಕು. ಈಗ ಕರು ಹಾಕಿದ ಎಷ್ಟು ತಿಂಗಳಾದ್ಮೇಲೆ ನೀವು ಈಟ್ ಕೊಡ್ಸೋದು? ನಾವಿದ 3 ತಿಂಗಳು 2.5 ತಿಂಗಳಿಗೆ ಕೊಡಿಸ್ಬಿಡ್ತೀವಿ. ನಾವು ಕರೆಕ್ಟಾಗಿ 1 ವರ್ಷಕ್ಕೊಂದು ಕರ ಹಾಕುತ್ತೆ. 1 ವರ್ಷಕ್ಕೊಂದು ಕರ ಹಾಕುತ್ತೆ. HF ಕೊಡ್ತೀರಾ ಇಲ್ಲ ಆಲ್ ಬ್ಲಾಕ್ ಕೊಡ್ತೀರಾ? ಇದು HF ಆಲ್ ಬ್ಲಾಕ್ ಆದ್ರೆ HF ಮಾಡಿಸಿರೋದು. HF ಕರುನೇ ಹಾಕೋದು ಇದು. HF ಕರುನೇ ಹಾಕುತ್ತೆ. ಮಾಮೂಲಿ ಕನ್ಗಡ್ಸಲ್ ಮಾತ್ರ ಇದೇ ತರ ಹಾಕೈತೆ. ಮಾಮೂಲಿ ಹೊಸತಿ HF ಕರ ಹಾಕೈತಿ. ಈ ಸತಿನ HFನೇ ಮಾಡಿಸಿದ್ವಿ. ಈ ಸರಿನೇ HF ಮಾಡಿಸಿದ್ರು. ಎಷ್ಟು ಅಂತಾರೆ ಈಗ ಇಲ್ಲಿ ಡಾಕ್ಟರ್ ಕೈಲಿ, ಗೌರ್ಮೆಂಟ್ ಡಾಕ್ಟರ್ ಕೈಲೇ ಮಾಡಿಸೋದು? ಇಲ್ಲ, ಇಲ್ಲೇ ಬರ್ತಾರೆ ನಮ್ಮೂರಿಗೆ, ಅವ್ರ ಕೈಲಿ ಮಾಡಿಸೋದು. ಅದೇ ಗೌರ್ಮೆಂಟ್ ಐತಾನೆ ಅವರು? 30 ರೂಪಾಯಿ ತಗೋತಾರೆ ಒಂದು ವೀಕ್ಗೆ. ಮೇವೆಲ್ಲ ಏನೇನು ಹಾಕ್ತೀರಾ? ಮಾಮೂಲಿ ನಾವು ಬೈಲಲ್ಲಿ ಕಟ್ತೀವಿ. ಮಾಮೂಲಿ ಹತ್ಕೋ ಸೀಮೆ ಹುಲ್ಲು, ಕಡ್ಡಿ, ಜೋಳ, ಅಳ್ಜೋಳ ಕಡ್ಡಿ ಎಲ್ಲ ಹಾಕ್ತೀವಿ. ಮಾಮೂಲಿ ಬೈಲಲ್ಲಿ ಕಟ್ತೀವಿ, ಬೈಲಲ್ಲಿ ಮೇಯ್ತದೆ. ಫಾರಂ ಕಡ್ಡಿ ಹಾಕೋದ್ರಿಂದ ಏನು ಎಫೆಕ್ಟ್ ಆಗಲ್ವಾ? ಫಾರಂ ಕಡ್ಡಿ ಅಂತಂದ್ರೆ ಅದ್ರಲ್ಲಿ ಏನೂ ಇಲ್ಲ, ಅಳ್ಜೋಳ ಕಡ್ಡಿಲಿ ಇರುತ್ತೆ ಅಷ್ಟೇ. ಫಾರಂ ಕಡ್ಡಿ ಪೌಷ್ಟಿಕಾಂಶ ಅಳ್ಜೋಳ ಕಡ್ಡಿಲೇ ಜಾಸ್ತಿ ಇರುತ್ತೆ. ಕಡ್ಡಿಲಿ ಇರುತ್ತೆ. ಮಾಮೂಲಿ ಸೀಮೆ ಕಡ್ಡಿ ಹುಲ್ಲಲ್ಲಿ ಅಷ್ಟೇನಿರಲ್ಲ, ಹೊಟ್ಟೆ ತುಂಬಕ್ಕೋಸ್ಕರ ಹಾಕ್ಬೇಕಷ್ಟೇ. ಫಾರಂ ಕಡ್ಡಿಲಿ ಏನು ಅಷ್ಟೊಂದು ಸತ್ವ ಇರಲ್ಲ ಅಂತ. ಅದು ಸಾರ್ಪಿರೋದ್ರಿಂದ ನಾಲ್ಗೇನು ಕಟ್ಟಾಗಲ್ವಾ? ಅದು ಇದಿರುತ್ತಾರಲ್ಲ? ಏನಿಲ್ಲ, ಮಿಷಿನಲ್ಲಿ ಹೊಡೆದಾಕೋರು ಏನೂ ಆಗಲ್ಲ. ಹಂಗೆ ಹಾಕಿದ್ರೆ ತಿಂದು ಅದೇ ಹಲ್ಗಳು ಹೊಂಟಾಯ್ತಾವ ಅಷ್ಟೇ, ಅಷ್ಟೇ. ಮಾಮೂಲಿ ಮಿಷಿನಲ್ಲಿ ಹೊಡೆದಾಕಿದ್ರೆ ಏನಾಗಲ್ಲ. ಎಷ್ಟಲ್ಲು ಅಂತ ಹೇಳಿದ್ರಿ? 6 ಹಲ್ಲು. ಅಲ್ಲು ಹೆಂಗೆ ಕಂಡುಹಿಡಿಯೋದು ಅದರಲ್ಲಿ ಹಿಂಗೆ ಇಷ್ಟಲ್ಲಾಗಿದೆ ಅಂತ? ಮಾಮೂಲಿ ಇಲ್ಲಿ 2 ಹಲ್ಲು, 4 ಹಲ್ಲು, 6 ಹಲ್ಲು ಅಂತ ಬಿದ್ದೋಗಿರೋದ ಹುಟ್ಟಿರೋದ? ಇದು ಆಲೆ ಬಿದ್ದೈತೆ. ಬಿದ್ದಿ ಆಲೆ ಸಮ್ಮತ್ತೈತೆ. ನೋಡಿ ಆಲೆ ಸಮ್ಮತ್ತೈತೆ. ಎಲ್ಲ ಹಲ್ಲು ಸಮ ಐತೆ ನೋಡಿ. ಇದು ಸಮ್ಮತ್ತೈತೆ. ಒಂದಲ್ಗೆ ಎಷ್ಟು ವರ್ಷ ಅಂತ? ಅದೇ 2 ವರ್ಷಕ್ಕೆ ಒಂದಲ್ಲು. 2 ವರ್ಷಕ್ಕೆ ಒಂದಲ್ಲು. ಈಗ 6 ಹಲ್ಲು ಅಂದ್ರೆ ಎಷ್ಟು ವರ್ಷ ಆಯ್ತು? ಅದೇ 6 ವರ್ಷ ಆಯ್ತು. 6 ಕರು ಹಾಕೈತೆ. 3 ಕರುನ 3 ಕರು ಹಾಕೈತೆ. ಈಗ ಹಾಕಿದ್ರೆ 3ನೇ ಕರು. ಈಗ ಹಾಕಿದ್ರೆ 3ನೇ ಕರು. ಮಾಮೂಲಿ ಏಪ್ರಿಲ್, ಮಾರ್ಚ್, ಏಪ್ರಿಲ್ ಒಳಗೆ ಆಗ್ತದೆ. ಈಗ ಹಾಲು ನಿಲ್ಸಿದೀವಿ ಅಂದ್ರೆ ಏಪ್ರಿಲ್, ಮಾರ್ಚಿಗೆ ಆಗ್ತದೆ. ಈಗ ಹೈನುಗಾರಿಕೆ ಅಂದ್ರೆ ಹಸು ಸಾಕಾಣಿಕೆ ಮಾಡೋದ್ರಿಂದ ಈಗ ಕೆಲವರು ಲಾಸು ಅಂತಾರೆ, ಕೆಲವರು ದುಡ್ಡು ಮಾಡ್ಬೋದು ಅನ್ಸುತ್ತೆ. ನಿಮ್ಗೆ ಏನಂತ ಅನ್ಸುತ್ತೆ? ನಮ್ಗೇನು ಲಾಸ್ ಏನಂತ ಏನು ಅನ್ಸೋದಿಲ್ಲ. ನಮ್ಮ ಮನೇಲಿ ಹುಟ್ಟಿರೋ ನಾವು ತಂದಿರೋದು ಏನಲ್ಲ. ನಮ್ಗೇನು ಲಾಸ್ ಏನು ಅನ್ಸಿಕ್ಕಿಲ್ಲ ನಮಗೆ. ನಮ್ಮವು ಇನ್ನೂ 3 ಹಸು ಇವೆ. ನಾವೆಲ್ಲ ಕೈಲೇ ಕರೆಯೋದು, ನಾವು ಒಬ್ಬರೇ ಮೇಂಟೈನ್ ಮಾಡೋದು. ನಮ್ಗೇನು ಲಾಸ್ ಅಂತ ಏನು ಅನ್ಸೋದಿಲ್ಲಪ್ಪ ನಮಗೆ. ಈ ಹಸು ಏನಾದ್ರು ಸಾಕೋದ್ರಿಂದ ಲಾಸ್ ಆಗುತ್ತಾ ಅಥವಾ ಏನಾದರೂ ಪ್ರಾಫಿಟ್ ಏನಾದರೂ ಆಗುತ್ತಾ? ನಮ್ಗೇನು ಲಾಸ್ ಏನಾಗಿಲ್ಲ ನಮಗೆ. ಎಷ್ಟು ಲೀಟ್ರ್ ಹಾಲು ಹಾಕ್ತೀರಾ ಒಂದು ಟೈಮ್ಗೆ? ನಾವೊಂದು 50 ಲೀಟ್ರ್ ಹಾಲು ಹಾಕ್ತೀವಿ. 50 ಲೀಟ್ರ್ ಹಾಕ್ತೀರಾ? ಒಂದು ಲೀಟ್ರಿಗೆ ಎಷ್ಟು ಕೊಡ್ತಾರೆ? 30 ರೂಪಾಯಿ ಕೊಡ್ತಾರೆ. 30 ರೂಪಾಯಿ ಕೊಡ್ತಾರೆ. ಅಂದರೆ 50 ಒಂದು ದಿನಕ್ಕೆ ಅಂದರೆ 100 ಲೀಟ್ರ್ ಹಾಲಾಯಿತು. ಹಂಗಾದ್ರೆ ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ?
ಮಾಮೂಲಿ ತಿಂಗ್ಳಿಗೆ ಅದೇ ಒಂದು ದಿನಕ್ಕೆ 50 ಲೀಟ್ರಿಗೆ ಅಂದ್ರೆ 1,500 ಅಂತಂದ್ರೆ ಒಂದು ದಿನಕ್ಕೆ 3,000 ರೂಪಾಯಿ ಆಯಿತು. ಹಾಂ, ಅಲ್ಲೇ ತಿಂಗ್ಳಿಗೆ 30,000 ಆಯಿತು. ಅಂದರೆ 3 ತಿಂಗಳಿಗೆ ಅಂದ್ರೆ 90,000 ಸಂಪಾದನೆ ಮಾಡ್ತೀರಾ. ಒಳ್ಳೆ ಸಂಪಾದನೆ ಮಾಡ್ತೀರಾ ಸರ್, ಕೋಟಿಗಳ ನೀವು. ಅಷ್ಟೇ ಕಷ್ಟನೂ ಐತಲ್ಲ. ಕಷ್ಟ ಐತೆ, ಬಟ್ ಈಗ ಯಾರು ಸಿಟಿಲಿ ಇರ್ಕೊಂಡು ಅಷ್ಟೆಲ್ಲ ಈ ಸಾಫ್ಟ್ವೇರ್ ಇಂಜಿನಿಯರ್ ಓದ್ತಾರ ಸಂಬಳ ಕೊಡಲ್ಲ ಅಲ್ವಾ? ಇಲ್ಲ, ಅದಂತೂ ನಿಜ. ಇನ್ನೊಬ್ರು ಕೈ ಕುಲ್ಕ ಕೆಲಸ ಮಾಡ್ಬೇಕು. ಇದು ನಮ್ಮದು, ನಾವು ಯಾವಾಗಾರು ಮಾಡ್ಬೋದು, ಏನಾರು ಮಾಡ್ಬೋದು, ಮನ್ಗಿದ್ದು ಯಾವಾಗಾರು ಮಾಡ್ಬೋದು. ಬೆಳಗ್ಗೆ 1 ಗಂಟೆ ಟೈಮ್ ಕೆಲಸ, ರಾತ್ರಿ 1 ಗಂಟೆ ಟೈಮ್ ಕೆಲಸ ಅಷ್ಟೇ. ಇನ್ನು ಮಿಕ್ಕೋದು ಟೈಮಲ್ಲೆಲ್ಲ ಫ್ರೀ ಆಗಿರ್ಬೋದು. ಮೇವು ಹಾಕ್ಬಿಟ್ರೆ ಓಡಾಡ್ಕೊ ಬರ್ಬೋದು, ಎಲ್ಲರೂ ತಿರ್ಗಾಡ್ಕೊ ಬರ್ಬೋದು, ಮೇವು ಹಾಕ್ಬೋದು. ಬೆಳಗ್ಗೆ 1 ಗಂಟೆ ಟೈಮ್ ಕೆಲಸ ಇರುತ್ತೆ, ಸಂಜೆ 1 ಗಂಟೆ ಟೈಮ್ ಕೆಲಸ ಇರುತ್ತೆ. ಮಾಮೂಲಿ ತಪ್ಪೆಲ್ಲ ತುಂಬಿಟ್ಟು ಹಾಲು ಕರೆಯೋದು, ಮಾಮೂಲಿ ತಿಂಡಿ ಮಾಡಿಬಿಟ್ರೆ ಇನ್ನೇನು ಕೆಲಸ ಇಲ್ಲ. ಈಗ ತಿಂಡಿ ನೀವೇನೇನು ಹಾಕ್ತೀರಾ? ಮಾಮೂಲಿ ನಾವು ಅಳ್ಜೋಳು ನುಚ್ಚು, ಚಿನ್ನಿ ಪೀಟ್ಸು, ಹಿಂಡಿ ಪೀಟ್ಸು. ಒಂದು ಅರ್ಧ ದುಡ್ಡು ಅದಕ್ಕೆ ಹೋಗುತ್ತಾ? ಹ್ಞೂ, ತಿಂಗಳಿಗೆ ಒಂದು 30,000-40,000 ರೂಪಾಯಿ ಅದಕ್ಕೆ ಹಾಕ್ತಾರೆ, ಸಿ ಹಾಕ್ತಾರೆ. ಅದಕ್ಕಿಲ್ದಂತ ನಮ್ಗೆ ಉಳ್ಕೊಳಕ್ಕಾಗದ, ಅದಕ್ಕೆ ಹಾಕೋರೆ ತಾನೇ ನಮಗೆ ಬರೋದು. ಈಗ ರೇಟ್ ಎಲ್ಲ ಹೆಂಗಿದೆ ಸರ್? ಈಗ ಜಾಸ್ತಿ ಮಾಡಿದಾರಾ, ಕಡಿಮೆ ಇದೆಯಾ, ಏನು ಜಾಸ್ತಿ ಏನು ಮಾಡಿಲ್ಲ, 30 ರೂಪಾಯಿ ಕೊಡ್ತಾರೆ ನಮಗೆ. ಹಾಲಿನ ದುಡ್ಡು ಅಷ್ಟೇ ಕೊಡ್ತಾರೆ? ಹಾಲು ದುಡ್ಡು 30 ರೂಪಾಯಿ ಕೊಡ್ತದೆ. ಮಾಮೂಲಿ ಅನುದಾನ ಕೊಡ್ತಾರಲ್ಲ, ಅದು 6 ರೂಪಾಯಿ ಕೊಡ್ತಾರೆ. ನಿಮ್ಮ ಹತ್ರ 30 ರೂಪಾಯಿ ತಗೋತಾರೆ, ಅವ್ರು ಸೇಲ್ ಮಾಡೋದು 45-50 ರೂಪಾಯಿ ಮಾಡ್ತಾರೆ. 40ಕ್ಕೆ ಸೇಲ್ ಮಾಡ್ತಾರೆ. ಇಲ್ಲ, ಜಾಸ್ತಿ ಆಯ್ತು, 40-43 ರೂಪಾಯಿ ಆಗಿದೆ. 43 ರೂಪಾಯಿ ಸೇಲ್ ಮಾಡ್ತಾರೆ. 40 ರೂಪಾಯಿ ಕೊಡ್ತಾರೆ. ಹಾಂ, ಮಾಮೂಲಿ ಅನುದಾನ 6 ರೂಪಾಯಿ ಸಿಗ್ತದೆ, ಅದು 36 ರೂಪಾಯಿ ಸಿಗ್ತದೆ 1 ಲೀಟ್ರಿಗೆ ನಮಗೆ. ಈಗ ರೈತರಿಗೆ ಹೈನುಗಾರಿಕೆ ಅಂದ್ರೆ ಹಸು ಸಾಗಾಣಿಕೆ ಮಾಡಬೇಕು ಅಂದ್ರೆ ಇದೊಂದು ಕಷ್ಟ ಅಂತ ಅನ್ಸರಿ ಏನು? ಏನು ಕಷ್ಟ ಏನಿಲ್ಲ, ಮಾಡೋರ್ಗೆ ತಿಳ್ಕೊಳ್ದಿರೋರು ಕಷ್ಟನೇ ಅದು. ಮೇವು ಆ ಥರ ಏನಾದರೂ ಕಷ್ಟ ಆಗಿರ್ಬೋದು? ಮೇವು ಇರಬೇಕು. ಮಾಮೂಲಿ ಜಮೀನಲ್ಲಿ ಮೇವಿದ್ರೆ ಏನು ಕಷ್ಟ ಏನಲ್ಲ, ಅದು ಮೇವು ಇರ್ಬೇಕು ಮಾತ್ರ. ಮೇವು ಇರಬೇಕು. ಮೇನ್ ಮೇವು. ಮೇವನ್ ಚೆನ್ನಾಗಿದೆ ಅಂದ್ರೆ ಏನು ತೊಂದರೆ ಮಾಡ್ಬೋದು. ಇಬ್ರು ಇದ್ಬಿಟ್ರೆ ಆರಾಮಾಗಿ ಮೇಂಟೈನ್ ಮಾಡ್ಕೊ ಹೋಗ್ಬೋದು. 10-15 ಹಸು ಸಾಕ್ಬೋದು. ಇಬ್ರು ಇದ್ರೆ 5-6 ಹಸು ಬೇಕಾದ್ರೆ ಒಬ್ರು ಮೇಂಟೈನ್ ಮಾಡ್ಬೋದು. ಈ ಹೈನುಗಾರಿಕೆ ಅಥವಾ ರೈತರಿಗೆ ಹೆಣ್ಣು ಕೊಡಿಕಿಲ್ಲ, ಇದು ಯೂನಿವರ್ಸಲ್ ನಡೀತಾ ಇರೋಂಥ ಒಂದು ದೊಡ್ಡ ತೊಂದರೆ. ಇದ್ರ ಬಗ್ಗೆ ನೀವೇನಾದರೂ ಹೇಳ್ಬೋದಾ? ರೈತರು ಅಂತಂದ್ರೆ ಹೆಣ್ಣು ಕೊಡಿಕಿಲ್ಲ, ಕೊಡದೇ ಇರ್ಬೋದು ಅವ್ರು ಅಷ್ಟೇ. ಆದ್ರೆ ರೈತರು ಏನೋ ಅವ್ರಿಗೇನು ಅಫಿಷಿಯಲ್ಗಳಿಗಿಂತ ಏನು ಕಮ್ಮಿ ಅಲ್ಲ, ಸಂಬಳಗಾರಕ್ಕಿಂತ ಅವ್ರೇನೋ. ಅವ್ರು 15,000 ತಿಂಗ್ಳಿಗೆ 20,000 ಸಂಬಳ ತೆಗಿಬೋದು. ನಾವು ತಿರ್ಗಾಡ್ಕೊಂಡು ನಾವು ತಿಂಗ್ಳಿಗೆ 20,000 ರೂಪಾಯಿ ಸಂಪಾದನೆ ಮಾಡ್ತೀವಿ. ಆದ್ರೆ ರೈತರಿಗೆ ಹೆಣ್ಣು ಕೊಡೋದಿಲ್ಲ. ಮಾಮೂಲಿ ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕು ಅಂತಾರೆ ಅಷ್ಟೇ. ಅವ್ರು ಯಾವುದೋ ಕೈ ಕೆಳಗೆ ಕೆಲಸ ಮಾಡ್ತಾರೆ, ನಾವು ನಮ್ಮ ಸ್ವಂತ ದುಡ್ಡು ಮೇಲೆ ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಅವ್ರು 25-30 ಸಾವಿರ ಸಂಬಳ ತಗೋರು, ನೀವು 75-80 ಸಾವಿರ ಸಂಬಳ ನಾವು ತೆಗಿತೀವಿ. ಆದ್ರೆ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅಷ್ಟೇ, ಏನಿಲ್ಲ ಅಲ್ಲಿ. ಅವರೆಲ್ಲ ಸೋಕಿ ನೀವು ಸ್ವಲ್ಪ ಕಷ್ಟಪಡ್ತೀರ ಅಷ್ಟೇ. ಕಷ್ಟಪಟ್ರು ನಾವು ಸುಖ ಇದ್ದೈತಲ್ಲ, ನಾವು ದುಡ್ಡು ಸಂಪಾದನೆ ಮಾಡ್ತೀವಲ್ಲ, ನಾವು ಕಷ್ಟಪಟ್ಟು ತಕ್ಕನಾಗ ನಾವು ಮಾಡ್ತೀವಲ್ಲ, ನಾವೇನು ಇದು ಮಾಡಲ್ಲ, ನಾವು ಕಷ್ಟಪಡ್ತೀವಿ. ಆದ್ರೆ ಎಲ್ಲ ಗೌರ್ಮೆಂಟ್ ಕೆಲಸ ಅಂತಾರೆ ಅಷ್ಟೇ. ನೀವು ಎಷ್ಟು ಹಸು ಸಾಕಿದ್ದೀರಾ ಟೋಟಲ್? ಮಾಮೂಲಿ ನಮ್ದು ಮನೆ ಹಸುನೆಯ, ಇವರು ಕರುಗಳನೆಯ 4 ಟೋಟಲ್ ಒಂದು 4-5 ಐತೆ. ಕರು ಹಾಕಿದಿಲ್ಲ, ಕರು ಎಲ್ಲ ಸೇಲ್ ಮಾಡ್ಬಿಡ್ತೀರಾ? ಇಲ್ಲ, ನಾವೇ ಸಾಕ್ತಿವಿ. ಬೇಕಾದ ಮಡಿಕತ್ತೀವಿ, ಬೇಡದ ಮಾರಾಕ್ತಿವಿ. ಮಾರಾಕ್ತೀರಿ. ಈಗ ಇದೊಂದು ಮಾರ್ತೀನಿ ಅಂದ್ರೆ ಏನು ರೇಟ್ ಹೋಗ್ಬೋದು? ಮಾಮೂಲಿ ಚೆನ್ನಾಗಿ ಮೇಯಿಸಿದ್ರೆ 70-80 ಸಾವಿರ ಕೊಡ್ಬೋದು. ಒಂದು ಹಸು 70-80 ಸಾವಿರ ಕೊಡ್ಬೋದು. ಈಗ ಇದು ಚಿಕ್ಕದು ಈಗ ಹುಟ್ಟಿರೋ ಕರು, ಈಗ ವೀಟ್ ಬರಬೇಕು ಅಂತ ಹೇಳಿದ್ರೆ ಎಷ್ಟು ತಿಂಗಳು ತಗೊಳುತ್ತೆ? ನಾವು ಇದ್ರ ತಂಗೆನೆ 9 ತಿಂಗಳಿಗೆ ವೇಟ್ ಮಾಡಿಸಿದೀವಿ. 19-18 ತಿಂಗಳು ಕರು ಹಾಕೈತೆ. 18 ತಿಂಗಳಿಗೆ ಅಂದ್ರೆ ಒಂದು 2 ವರ್ಷ, 1.5 ವರ್ಷ. 1.25 ವರ್ಷ ಕರು ಹಾಕೈತೆ. 1.25 ವರ್ಷ ಮಾರಿದ್ರೆ ಅಂದ್ರೆ 70-80 ಸಾವಿರ ಸಂಪಾದನೆ ಮಾಡ್ಕೋಬಹುದು. ನಾವೇ 90 ಸಾವಿರ ಕೊಟ್ಪಲ್ಲ. ನೀವು ನೋಡಿರೋ ಮಟ್ಟಿಗೆ ಯಾವ್ದಾರು ಒಂದು ಕರು, 2 ಕರು, 3 ಕರು ಹಾಕಿ ಒಂದು ಹಸು ಆ ಥರ ಏನಾದ್ರು ನೋಡಿದ್ರೆ? ನಮ್ಮೂರಲ್ಲಿ ಎಲ್ಲೂ ಹಾಕಿಲ್ಲ. 1-2-3 ಹಾಕಿರವೇ, ನಮ್ಮೂರಲ್ಲಿ ಎಲ್ಲೂ ಹಾಕಿಲ್ಲ. ಹಾಕಿರುತ್ತೆ 2-3 ಹಾಕೈತೆ. ಕಂಪಲ್ಸರಿ 2 ಹಾಕಿರೋದು ನೋಡಿದೀವಿ, 3 ಹಾಕಿದಾವೆ. ಯಾವ ಅನಿವಾರ್ಯ 1-3 ಹಾಕಿರ್ತವೆ, 2 ಹಾಕಿರೋ ನೋಡಿದ್ವಿ. ಸರಿ.